ಗೋದುತಾಯಿ ದೊಡ್ಡಪಾಪ ಕಲಾ ವಾಣಿಜ್ಯ ವಿಜ್ಞಾನ ಪದವಿ ಮಹಾವಿದ್ಯಾಲಯ ಹಾಗೂ ಗೋದುತಾಯಿ ಮಹಿಳಾ B.Ed ಮಹಾವಿದ್ಯಾಲಯ ಇವರ ಸಹಯೋಗದಲ್ಲಿ ಲಿಂಗೈಕ್ಯ ಶರಣಬಸಪ್ಪ ಅಪ್ಪ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ಮಾತೋಶ್ರೀ ದಾಕ್ಷಾಯಿಣಿ ಅವ್ವ ಅವರ ಜನ್ಮೋತ್ಸವದ ನಿಮಿತ್ತ ಯುವ ಪ್ರತಿಭಾ ಸಂಭ್ರಮ 2025 ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಲಬುರಗಿ ನಗರದ ಗೋದುತಾಯಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಯುವ ಪ್ರತಿಭಾ ಸಮಾರಂಭ ಕಾರ್ಯಕ್ರಮವನ್ನು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಸೆಕ್ರೆಟರಿ ಬಸವರಾಜ್ ದೇಶಮುಖ್ ಅವರ ನೇತೃತ್ವದಲ್ಲಿ ಡೊಳ್ಳು ಬಾರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಅದೇ ರೀತಿಯಾಗಿ ಗೋದುತಾಯಿ ಅವ್ವ ಅವರ ಭಾವಚಿತ್ರಕ್ಕೂ ಕೂಡ ಪೂಜ್ಯ ಶ್ರೀ ಬಸವರಾಜ್ ದೇಶಮುಖ್ ಸರ್ ಅವರು, ಶ್ರೀಮತಿ ವರ್ಷರಾಜು ಜಾನೆ ಪೂಜ್ಯ ಮಹಾಪೌರರಾಗಿರುವರು, ಡಾಕ್ಟರ್ ಅಲಂ ಪ್ರಭು ದೇಶಮುಖ್ ಸರ್ ಅವರು ವಿಶೇಷವಾಗಿ ಭಾವಚಿತ್ರಕ್ಕೆ ಪೂಜೆಯನ್ನ ಸಲ್ಲಿಸುತ್ತಿದ್ದಾರೆ. ನಂತರ ಮಾತನಾಡಿದ ದೇಶಮುಖ್ ಅವರು, ಶರಣಬಸವೇಶ್ವರರು 250 ವರ್ಷಗಳಿಂದ ಈ ನಾಡಿಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಸುದೀರ್ಘವಾಗಿ 60 ವರ್ಷಗಳ ಕಾಲ ಅಂದಿನ ಕಾಲದಲ್ಲಿ ಸುದೀರ್ಘವಾಗಿ ಶಿಕ್ಷಣ ನೀಡಿದ ಹಿರಿಮೆ ಇದೆ ಎಂದ ಅವರು, ಕಲಬುರಗಿಯಲ್ಲಿ ಗುಲ್ಬರ್ಗಾ ವಿವಿ ಆಗಲು ಅಪ್ಪಾಜಿಯವರ ಶ್ರಮ ಬಹಳಷ್ಟಿದೆ. ಇನ್ನು ಈ ಭಾಗದ ಹೆಣ್ಣು ಮಕ್ಕಳಿಗಾಗಿ ಇಲ್ಲಿನ ಇಂಜಿನಿಯರಿಂಗ್ ಶಿಕ್ಷಣ ವ್ಯವಸ್ಥೆ ಮಾಡಿ ಇಲ್ಲಿನ ಮಹಿಳಾ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದರು. ಅಪ್ಪಾಜಿಯವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಪ್ರಜ್ವಲವಾಗಲಿದೆ ಎಂದು ತಿಳಿಸಿದರು. ಮಹಾದೇವ್ ಕನ್ಯಾ ಸ್ಕೂಲಿಂದ 1924ರಲ್ಲಿ ಅದ ನಂತರ ಅಪ್ಪಾಜಿಯವರು ಸತತವಾಗಿ ಲಿಂಗೈಕ್ಯ ಶರಣಬಸಪ್ಪ ಅಪ್ಪಾಜಿಯವರು ಸತತವಾಗಿ ಒಂದು 60 ವರ್ಷಗಳ ಕಾಲ ಸುದೀರ್ಘವಾಗಿ ಆ ಕಾಲಕ್ಕೆ ಎಜುಕೇಶನ್ ಬಹಳ ನೀಡಿತ್ತು. ಎಜುಕೇಶನ್ ಅನ್ನೋದು ಈ ಭಾಗಕ್ಕೆ ಬಹಳ ಕುಂಠಿತ ಇತ್ತು. ಅಂಥದ್ರಲ್ಲಿ ಅಪ್ಪಾಜಿಯವರು ಅಂದ್ರೆ ನಾ ಹೇಳೋದಿಷ್ಟೇ, ಶರಣರು ಯಾರ ರೂಪದಲ್ಲಿ ಬಂದು ಮಾಡಿಸ್ತಾ ಹೋಗ್ತಾರೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಆಗಿನ ಕಾಲದಲ್ಲಿ ಅವರಿಗೂ ಕೂಡ ಎಜುಕೇಶನ್ DC ಪಾವಟಿ ಅವರು ಬಂದು ಕರ್ಕೊಂಡು ಹೋದ್ರು. ಅವ್ರಿಗೆ ಧಾರವಾಡಕ್ಕೆ ಕರ್ಕೊಂಡು ಆದ್ಮೇಲೆ MS ಫಿಲಾಸಫಿ ಆದ್ಮೇಲೆ ಈ ಎಜುಕೇಶನ್ ಅವ್ರಿಗೆ ಜ್ಞಾನ ಈ ಭಾಗಕ್ಕೆ ಬಹಳ ಬೇಕು ಅಂತೇಳಿ ಬಹಳ ಚಿಂತನೆ ಮಾಡಿ, ಮತ್ತು ನಿಮ್ಗೆ ಮುದ್ದ ಮಕ್ಕಳೇ ನಿಮ್ಗೆಲ್ಲ ಇನ್ನೂ ಗೊತ್ತಿರಂಗಿಲ್ಲ, ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಆಗಿದ್ದೆ ಅಪ್ಪಾಜಿಯವರದಿಂದ. ಆಗಿನ ಕಾಲದಲ್ಲಿ ಧಾರವಾಡ ಯೂನಿವರ್ಸಿಟಿಯಲ್ಲಿ ನಮ್ದು ಇತ್ತು. ಧಾರವಾಡ ಯೂನಿವರ್ಸಿಟಿಯಲ್ಲಿ ಸೆನೆಟ್ ಮೆಂಬರ್ ಇದ್ರು ಅಪ್ಪಾಜಿಯವರು. ಅದನ್ನು ಮೊದಲು ಸೆಂಟರ್ ತಂದರು, ಗುಲ್ಬರ್ಗಕ್ಕೆ ಸೆಂಟರ್ ತಂದು, ಜಗಳಾಡಿ ಸೆಂಟರ್ ತಂದು ತಮ್ಮ ಕಾಲೇಜಲ್ಲಿ ನಡೆಸಿದ್ರು ಫಸ್ಟ್. ಅದ ನಂತರ ಒಂದು 800 ಎಕರೆ ಕೂಡಿಸಿ ಅದು ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಮಾಡಿದ್ರು ಅಪ್ಪಾಜಿಯವರು. ಅದ ನಂತರ ನಮ್ದು ಯೂನಿವರ್ಸಿಟಿ ಅಂದರೆ ಅಪ್ಪಾಜಿಯವರು ಬಹಳ ಪಂಚಪ್ರಾಣ. ಅಂದರೆ ಹೈಯರ್ ಎಜುಕೇಶನ್ ಆಗ್ಬೇಕಂತಾರೆ ನಮ್ಮ ಎಲ್ಲ ವಿದ್ಯಾರ್ಥಿ ಸ್ಪೆಷಲ್ ವಿದ್ಯಾರ್ಥಿನಿಯರಿಗೆ ಹೆಚ್ಚಿಗೆ ನಾವು ಪ್ರೋತ್ಸಾಹ ಕೊಟ್ಟಿದ್ರು ಅಪ್ಪಾಜಿಯವರು. ಅದೇ ರೂಪವಾಗಿ ಈ ಸಲ ಲಿಂಗೈಕ್ಯಕ್ಕೋಸ್ಕರ ನಮ್ಮ ಅಪ್ಪಾಜಿ ಅಂದರೆ ದಾಕ್ಷಾಯಿಣಿ ತಾಯಿಯವರಿಗೂ ಮತ್ತು ದೊಡ್ಡಪ್ಪ ಅಪ್ಪಾಜಿಯವರು ಈ ಸಲ ಹುಟ್ಟುಹಬ್ಬ ಆಚರಣೆ ಮಾಡೋದು ಬೇಡ, ಅರ್ಥಪೂರ್ಣವಾಗಿ 14ನೇ ತಾರೀಕಿಗೆ ಅಪ್ಪಾಜಿಯವರು ಅರ್ಥಪೂರ್ಣವಾಗಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋಣ ಅಂತೇಳಿ ನಾವೆಲ್ಲರಿಗೂ ನಮ್ಮ ಎಲ್ಲ ಪ್ರಿನ್ಸಿಪಾಲರು ಸೇರಿ ಒಂದು ಮೀಟಿಂಗ್ ಮಾಡಿ ನಮ್ಮ ಅಪ್ಪಾಜಿಯವರು ಮತ್ತು ಈಗ ನಮ್ಮ ಈ ಪ್ರಸ್ತುತ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಉಪಯೋಗ ಆಗುವಂಥ ಏನು ಮಹಿಳಾ ಯುವ ಪ್ರತಿಭಾ ಸಮಾರಂಭ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತಿನ ದಿವಸ ಉದ್ಘಾಟನೆ ಮಾಡಿದ್ವಿ. ಎಲ್ಲ ಮಕ್ಕಳಿಗೂ ಮೋಟಿವೇಟ್ ವಿದ್ಯಾರ್ಥಿನಿಯರಿಗೆ, ಸ್ಪೆಷಲಿ ವಿದ್ಯಾರ್ಥಿನಿಯರಿಗೆ, ಯಾಕಂದರೆ ಅವರ ತಂದೆ ಹಾಕೊಟ್ಟ ಮಾರ್ಗದಲ್ಲಿ ಅಪ್ಪಾಜಿಯವರು ಬೆಳೆಸಿದ್ದಾರೆ. LKG to PG ವರೆಗೂ ಕೂಡ ಒಂದು ಸಪ್ರೇಟ್ ವಿಂಗ್ ಮಾಡಿದ್ದಾರೆ ಹೆಣ್ಣು ಮಕ್ಕಳಿಗೆ. ಯಾಕಂದರೆ ಈ ಭಾಗ ಸ್ವಲ್ಪ ಬ್ಯಾಕ್ವರ್ಡ್ ಇರೋಕ್ಕೋಸ್ಕರ ಸಂಕೋಚ ಮಾಡ್ತಾರೇನೋ ಕೋ ಎಜುಕೇಶನ್ದಲ್ಲಿ ಅಂತೇಳಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಮಾಡಿದ್ದಾರೆ ಅಪ್ಪಾಜಿಯವರು. ಅದು ಕೂಡ ನಾವು ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಮೊನ್ನೆ ಅದಕ್ಕೂ ಕೂಡ ನಮ್ಮ ದೇಶದಲ್ಲಿ ಗುರುತಿಸಿ ಒಂದು ಅವಾರ್ಡು ಸುಧಾ ಸಿಕ್ಕಿದೆ ನಮ್ಮ ಗೋದುತಾಯಿ ಇಂಜಿನಿಯರಿಂಗ್ ಕಾಲೇಜ್ಗೆ. ಅದ ನಂತರ ಅಪ್ಪಾಜಿಯವ್ರದ್ದು ಎಷ್ಟು ಹೇಳಿದ್ರು ಕಡಿಮೆ ಒಂದು ಯುಗ ನಾವು ಕಳ್ಕೊಂಡಿದ್ದೇವೆ ಅಂತ ಅನಿಸ್ತದೆ. ಅವರು ನನ್ನ ಅನಿಸಿಕೆ ಮತ್ತು ನನ್ನ ಕನಸಲ್ಲಿ ಕೂಡ ಅಪ್ಪಾಜಿಯವರು ಬಂದು ತಮ್ಮರ ಜೊತೆ ಮಾತಾಡ್ತಾ ಇದ್ದು ನನ್ನ ಕನಸಲ್ಲಿ ಬಂದಿದ್ದರು. ಅಂದರೆ ಅವರು ಯಾವಾಗಲೂ ನಮ್ಮ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವ್ರ ಜೊತೆ ಇರ್ತಾರೆ. ಮತ್ತು ಪೀಠ ಏನಿದೆ ಶರಣರ ಪೀಠ, ಅದು ಶರಣರೇ ಮಾಡಿಸ್ತಾರೆ. ಯಾವ ಕಾಲಕ್ಕೆ ಏನೇನು ಬೇಕೋ ಮಾಡಿಸ್ತಾರೆ ಅಂತ ಈ ಸಂದರ್ಭ ಹೇಳಬೇಕು ಎಂಬುದು ವಿದ್ಯಾರ್ಥಿನಿಯರೇ ನೀವು ಇನ್ನೂ ಹೆಚ್ಚಿನ ನೀವು ನೀವೇನು 3 ದಿವಸ ಹಮ್ಮಿಕೊಂಡಿದ್ದೀರಿ. ನಿಮ್ಮ ಪ್ರತಿಭೆಗಳನ್ನು ಹೊರಗೆ ಹಾಕುವ
ಒಂದು ಅವಕಾಶ ಇದೆ. ನೀವು ಪಾರ್ಟಿಸಿಪೇಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ನೀವು ಸೋಲು ಗೆಲುವು ನೆಕ್ಸ್ಟ್ ಪಾರ್ಟಿಸಿಪೇಟ್ ಮಾಡಿ ಮತ್ತು ಅದರಿಂದ ಬರಲಿಲ್ಲ ಅಂದರೆ ಮತ್ತೊಂದು ಮುಂದೆ ಸಲ ಟ್ರೈ ಮಾಡಿ ಅಂತ ಈ ಸಂದರ್ಭದಲ್ಲಿ ನಿಮ್ಗೆಲ್ಲರಿಗೂ ಶುಭ ಹಾರೈಸುತ್ತಾ ನಿಮ್ಮ ಭವಿಷ್ಯ, ನಿಮ್ಮ ಮುಂದಿನ ಭವಿಷ್ಯ ಒಳ್ಳೆಯ ಪ್ರಜ್ವಲ ಆಗಲಿ ನಿಮ್ಮ ಅಂತೇಳಿ ನಾವು ಮತ್ತೊಮ್ಮೆ ಸೆಂಟ್ರಲ್ಲಿ ಬೇಡಿ ನಿಮಗೆಲ್ಲರಿಗೂ ಶುಭ ಹಾರೈಸುತ್ತಾ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇದೇ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಮಹಾಪೌರರಾದ ವರ್ಷಾ ರಾಜೀವ್ ಜಾನೆ ಮಾತನಾಡಿ, ಶಿಕ್ಷಣ ಕ್ಷೇತ್ರದಲ್ಲಿ ಶರಣಬಸವೇಶ್ವರ ಸಂಸ್ಥಾನ ಕೊಡುಗೆ ಅಪಾರ ಇದೆ ಎಂದರು. ನಮ್ಮ ತಂದೆ ನಮ್ದು ಎಲ್ಲರೂ ನಮ್ಮ ಫ್ಯಾಮಿಲಿನ ಎಲ್ಲರೂ ಇಲ್ಲೇ ಓದಿ ಇದೇ ಕಾಲೇಜ್ನ ಓದಿ ಮತ್ತು ನಮ್ಮ ತಮ್ಮ ಡಾಕ್ಟರ್ ಅದಾನೆ. ಸೊ ನಾನು ಭಾಳ ಪ್ರೌಡ್ ಫೀಲ್ ಮಾಡ್ಕೊತೀನಿ. ಇವನ್ ನನ್ನ ಮಗಳು ಈಗ 8th ಸ್ಟ್ಯಾಂಡರ್ಡ್, ಬಟ್ ಅಂದರೂ ನನಗೆ ಇದೇ ಕಾಲೇಜ್ನ ಓದಿಸ್ಬೇಕಂತ ಭಾಳ ಆಸೆ ಇದೆ. ಸೊ ಇದೆಲ್ಲ ಕೊಡುಗೆ ಅಪೋರ್ದದ. ನಾವು ಈಗ ಏನಂದ್ರೆ ನಮ್ಮ ಅವರ ಹೆಣ್ಣು ಕೆಲಸ ಮಾಡೋದ್ರಿಂದ ನಾವೆಲ್ಲ ಹೆಣ್ಮಕ್ಳಿಗೆ ದೊಡ್ಡ ಪ್ರೇರಣೆ ಆಗಿದೆ. ಅವರಾಗಿ ನಮಗೆಲ್ಲರಿಗೆ ಶಕ್ತಿ ಕೊಡೋದು ಕೇಳ್ಕೊತೀನಿ. ಸೊ ನಾನು 2 ಮಾತು ಬನ್ನಿ. ಕಾರ್ಯಕ್ರಮದಲ್ಲಿ ಅತಿಥಿಗಳಾದ ಅಲಮಪ್ರಭು ದೇಶ್ಮುಖ್, ನೀಲಾಂಬಕ್ಕ ಶೇರಿಕಾರ್, ಪುಟ್ಟಮಣಿ ದೇವದಾಸ್, ಕಲ್ಪನಾ ಭೀಮಳ್ ಸೇರಿದಂತೆ ಕಾಲೇಜಿನ ಹಲವಾರು ವಿದ್ಯಾರ್ಥಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ.